ಧರ್ಮಸ್ಥಳ ಬುರುಡೆ ಷಡ್ಯಂತ್ರಕ್ಕೆ ಮತ್ತೊಂದು ಮೆಗಾ ಟ್ವಿಸ್ಟ್. ಹೊಸ ಬಾಂಬ್ ಸಿಡಿಸಿದಂತ ಸೌಜನ್ಯ ಮಾವ ವಿಠಲ್ ಗೌಡ. ಬಂಗ್ಲಗುಡ್ಡೆ ಕಾಡಿನಲ್ಲಿ ಹೆಣಗಳ ರಾಶಿಯೇ ಸಿಕ್ಕಿದೆ ಅಂತ ಈತ ಹೇಳಿದ್ದಾರೆ. ಹೊಸ ಬಾಂಬ್ ಅನ್ನ ಸಿಡಿಸೋದು ಸದ್ಯಕ್ಕೆ ಸೌಜನ್ಯ ಮಾವ ವಿಠಲ್ ಗೌಡ ಹೊಸ ಟ್ವಿಸ್ಟ್ಗಳನ್ನ ಕೊಡ್ತಾ ಇರೋದು. ಬಂಗ್ಲಗುಡ್ಡೆ ಕಾಡಿನಲ್ಲಿ ಹೆಣಗಳ ರಾಶಿಯೇ ಸಿಕ್ಕಿದೆ ಅಂತ ಈ ವ್ಯಕ್ತಿ ಹೇಳಿದ್ದಾರೆ. ಮಾಜರಿಗೆ ಕರೆದೊಯ್ದ ವೇಳೆ 8 ಕಳೆಬರ ಪತ್ತೆಯಾಗಿದೆ. ಮಗುವಿನ ಎಲುಬುಗಳು ನನ್ನ ಕಣ್ಣಿಗೆ ಬಿದ್ದಿವೆ. ವಿಡಿಯೋದಲ್ಲಿ ವಿಠಲ್ ಗೌಡ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಚಿನ್ನಯ್ಯ, ತೆನಾಸಿ, ರಂಗ ಎಲ್ಲ ನನ್ನ ಹತ್ರ ಹೇಳಿದ್ದಾರೆ ಅಂತ. ಬಂಗ್ಲಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ, ಒಂದು ಸ್ಪಾಟ್ ಮಾಜರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಅದು ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ ನಾನು ಈ ಥರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಳ್ದು ಹಾಕಿದ ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕೆಲವು ಮಣ್ಣಿನ ಒಳಗೆ ಕಾಣ್ತದೆ, ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ. ಮೊನ್ನೆ ನೋಡಿದ್ದು ಹಾಗೇ ಇದೆ, ಅದು ಯಾವುದು ಮುಟ್ಟಲಿಲ್ಲ. ನಿನ್ನೆ ಸಹ ನೋಡಿದನು, ಮೊನ್ನೆ ನೋಡಿದ್ದನ್ನು ನಿನ್ನೆ ನೋಡಿದ್ದೀವಿ, ನಿನ್ನೆನೂ ಮುಟ್ಟಲಿಲ್ಲ. ನಿನ್ನೆ ನೋಡಿದ್ದನ್ನು ಅದನ್ನು ತೆಗೆದಿಲ್ಲ, ಹಾಗೆ ಇಟ್ಟು. ನಾವು ನಿನ್ನೆ ವಾಪಸ್ ಬರುವಾಗ ಹೇಳಿದೆ, ನೀವು ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ. ರಾತ್ರಿ 1 ಗಂಟೆ ಫೋನ್ ಮಾಡಿ ಕರೀರಿ, ನಾವು ನಿಮ್ಮ ತನಿಖೆಗೆ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ. ಚಿನ್ನಯ್ಯ, ತೆನಾಸಿ, ರಂಗ, ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ನನ್ನ ಹತ್ರ ಹೇಳಿದ್ದಾರೆ. ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ. SIT ನಮ್ಮನ್ನು ಕರೀಲಿ, ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ. ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ. ಚಿನ್ನಯ್ಯ ಹೇಳಿದ್ದು 100% ಸತ್ಯನೇ, ಅದರಲ್ಲಿ ಡೌಟ್ ಇಲ್ಲ. ನೀವು ಬುರುಡೆ ಷಡ್ಯಂತ್ರದ ಬಗ್ಗೆ SIT ವಿಚಾರಣೆ ಮುಂದುವರಿತಾರೆ. ಹಾಗಿದ್ರೆ ನಿನ್ನೆ ಏನೆಲ್ಲ ಬೆಳವಣಿಗೆ ನಡೆಯಿತು, ಕಂಪ್ಲೀಟ್ ಸ್ಟೋರಿ ಇದೆ, ಬನ್ನಿ ನೋಡೋಣ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾಗಿದೆ. ತನಗೆ ಬುರುಡೆ ತಂದುಕೊಟ್ಟಿದ್ದೆ ಸೌಜನ್ಯಾಳ ಮಾವ ವಿಠಲ್ ಗೌಡ ಅಂತ ಗಿರೀಶ್ ಮಟ್ಟಣ್ಣನವರ್ SIT ಮುಂದೆ ಹೇಳಿದ್ದ. ಇನ್ನು ಸೌಜನ್ಯಾಳನ್ನ ಅತ್ಯಾಚಾರ ಮಾಡಿಕೊಂದಿದ್ದೆ ಆಕೆಯ ಮಾವ ವಿಠಲ್ ಗೌಡ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ರು. ಹೀಗಾಗಿ ಧರ್ಮಸ್ಥಳ ಬುರುಡೆ ರಹಸ್ಯ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಇದರ ನಡುವೆ ಕಳೆದ 15 ದಿನಗಳಿಂದ SIT ಬುರುಡೆ ಗ್ಯಾಂಗ್ನ ಬೆವರಳಿಸ್ತಾ ಇದೆ. ಗಿರೀಶ್ ಮಟ್ಟಣ್ಣ, ಜಯಂತ್, ವಿಠಲ್ ಗೌಡ, ಪ್ರದೀಪ್ ಗೌಡ, ಯೂಟ್ಯೂಬರ್ಗಳಾದ ಅಭಿಷೇಕ್, ಕೇರಳ ಮೂಲದ ಮನಾಫ್ನನ್ನ ವಿಚಾರಣೆ ನಡೆಸಿ ಪ್ರಶ್ನೆಗಳ ಸುರಿಮಳೆಗೈದಿದೆ. ಸದ್ಯಕ್ಕೆ ಬಂಧನ ಭೀತಿಯಿಂದ ಪಾರಾದ ವಿಠಲ್ ಗೌಡ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನ್ಯಾಯಾಂಗ ಬಂಧನಕ್ಕೊಳಗಾಗಿದ್ದು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ಸೌಜನ್ಯಾಳ ಮಾವ ವಿಠಲ್ ಗೌಡನನ್ನ ನಿನ್ನೆಯೇ ಬಂಧಿಸೋ ಸಾಧ್ಯತೆ ಇತ್ತು. ಆದರೆ ನಿರಂತರ 5 ದಿನ ವಿಚಾರಣೆ ನಡೆಸಿದ್ದ SIT ತಾತ್ಕಾಲಿಕ ರಿಲೀಫ್ ನೀಡಿದೆ. ನೋಟಿಸ್ ನೀಡಿದ್ರೆ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚಿಸಿದೆ. ಇನ್ನು SIT ವಿಚಾರಣೆ ಎದುರಿಸಿದ ಟಿ ಜಯಂತ್, ನನಗೆ SIT ಅವರು ಹೊಡೆದಿಲ್ಲ, ನನ್ನ 3 ಮೊಬೈಲ್ FSLಗೆ ಕಳಿಸಿದ್ದಾರೆ, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳಿದ್ದಾರೆ. ಸರ್, ನನಗೆ SIT ಹೊಡೆದಿಲ್ಲ, SIT ಅವರ ಹೇಳಿದ್ದೀನಲ್ಲ, ಕರೆದು ಎಲ್ಲ ಒಳ್ಳೆಯದಿದೆ. ಅರಿವೆಲ್ಲ ಏನೋ ನಾವು ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. 3 ಮೊಬೈಲ್ ಇದೆ, 3ಅನ್ನು ಕೊಟ್ಟಿದ್ದೀನಿ. ಅದರಲ್ಲಿ ಏನಾದರೂ ಈ ವಿಷಯಕ್ಕೆ ಸಂಬಂಧಿಸಿ ಏನೋ ಇದ್ದರೆ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ. ಯೂಟ್ಯೂಬರ್ ಅಭಿಷೇಕ್ ಚಳಿ ಬಿಡಿಸಿದ ಹಾಸನ ಮಂದಿ. ಯೂಟ್ಯೂಬರ್ ಅಭಿಷೇಕ್ ತನ್ನ ಮಾನಹಾನಿ ಮಾಡಲಾಗ್ತಿದೆ ಅಂತ ಸುಮಂತ್ ವಿರುದ್ಧ ಹಾಸನದ ಚನ್ನರಾಯಪಟ್ಟಣ ಠಾಣೆಗೆ ಕಂಪ್ಲೇಂಟ್ ಕೊಡಲು ಹೋಗಿದ್ದ. ಆದರೆ ಪೊಲೀಸರು ದೂರು ದಾಖಲಿಸಲು ನಿರಾಕರಿಸಿದ್ರು. ಇನ್ನು ಹೊರಗೆ ಬಂದು ಅಭಿಷೇಕ್ ಮಾತನಾಡ್ತಿದ್ದ ವೇಳೆ ಸ್ಥಳೀಯರು ತಿರುಗಿ ಬಿದ್ದಿದ್ದಾರೆ. ಧರ್ಮಸ್ಥಳದ ಹೆಸರು ಕೆಡಿಸಲೆತ್ನಿಸಿದ ಕುತಂತ್ರಿ ಅಂತ ಕಿಡಿಕಾರಿದ್ರು. ದಯವಿಟ್ಟು ನಾವು ನಿಮ್ಗಳಿಗೆ, ನಮ್ಮ ಯುವಕರುಗಳಿಗೆ ಹೇಳೋದು, ಎಲ್ಲರಿಗೂ ಮನವಿ ಮಾಡೋದಷ್ಟೇ, ಇಂಥವ್ರನ್ನ ಚೀಮಾರಿಯಾಗಿ ಸಮಾಜದಿಂದ ದೂರ ಇಡಿ. ಧರ್ಮಸ್ಥಳಕ್ಕೆ ಪವನ್ ಕಲ್ಯಾಣ್ ಭೇಟಿ ರದ್ದು. ದೀಪ ಬೆಳಗಿಸಿದ ಅಭಿಮಾನಿಗಳು. ಧರ್ಮಸ್ಥಳಕ್ಕೆ ಪವನ್ ಕಲ್ಯಾಣ್ ಭೇಟಿ ನಿನ್ನೆ ರದ್ದುಗೊಂಡಿತ್ತು. ಆದರೆ
ಬೇರೆ ರಾಜ್ಯಗಳಿಂದ ಬಂದಿದ್ದ ಅವರ ಫ್ಯಾನ್ಸ್ ಧರ್ಮಸ್ಥಳ ಬೆಂಬಲಿಸಿ ದೀಪ ಬೆಳಗಿಸಿದ್ರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ, ನಮ್ಮ ವಿರುದ್ಧ ಬಂದಿರುವಂತಹ ಅಪವಾದಗಳು ಓಡಿ ಹೋಗ್ತವೆ ಅಂತ ಹೇಳಿದ್ರು. ಈ ದೀಪಾರಾಧನೆಯಿಂದ ಕ್ಷೇತ್ರದ ಅಪಾಯ ದೂರವಾಗುತ್ತೆ ಅಂತ ಹೇಳಿದ್ರು. ಮುಂಜಾನೆ ಸೂರ್ಯ ಉದಯ ಆದ ಕೂಡಲೇ ಬೆಳಕು ಬರುತ್ತೆ, ಯಾಕಂದರೆ ರಾತ್ರಿ ಕತ್ಲೆ ಇರ್ತದೆ. ಸೂರ್ಯ ಉದಯ ತಕ್ಷಣ ಕತ್ಲೆಗಳೆಲ್ಲ ಓಡಿ ಹೋಗ್ತವೆ. ಹಾಗೆ ನಮ್ಮ ಮೇಲಿರೋದು ಅಪವಾದಗಳೆಲ್ಲ ಓಡಿ ಹೋಗ್ತವೆ. ನಿಮ್ಮೆಲ್ಲರ ಪ್ರಾರ್ಥನೆಯಿಂದಾಗಿ ಈ ಕ್ಷೇತ್ರ ರಕ್ಷಣೆ ಆಗ್ತದೆ. ಕ್ಷೇತ್ರಕ್ಕೆ ಯಾವುದೇ ಅಪಾಯ ಆಗೋದಿಲ್ಲ. ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ನೆನ್ನೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ವೀರೇಂದ್ರ ಹೆಗಡೆ ಅವರ ಜೊತೆ ಚರ್ಚಿಸಿದ್ರು. ಅದೇನೇ ಇರಲಿ, ಧರ್ಮಸ್ಥಳ ಷಡ್ಯಂತ್ರ ವಿರುದ್ಧ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಬುರುಡೆ ಹಿಂದಿನ ಅಸಲಿ ಸೂತ್ರಧಾರ ಯಾರು ಅನ್ನೋದು ಆದಷ್ಟು ಬೇಗ ಬಯಲಾಗಬೇಕಿದೆ. ಪೃಥ್ವಿ ಜೊತೆ ಅಶೋಕ್, TV9 ಮಂಗಳೂರು.